ವಾವ್, ತುಂಬ ಚೆನ್ನಾಗಿದೆ ವಾತಾವರಣ ಮತ್ತು ಇಲ್ಲಿರುವಂಥ ಸುತ್ತಮುತ್ತಲಿನ ವಿಶಾಲವಾದ ಜಾಗ ನೋಡೋದಕ್ಕೆ ಸೂಪರ್ ಆಗಿದೆ. ಇದು ಕುಕ್ಕುವಾಡೇಶ್ವರಿ ಕ್ಷೇತ್ರ, ದಾವಣಗೆರೆ ಜಿಲ್ಲೆ, ಚನ್ನಗಿರಿ ತಾಲೂಕು, ಅಮ್ಮನಗುಡ್ಡ ಅನ್ನೋ ಸ್ಥಳದಲ್ಲಿ ಇದು ಇರುವಂಥದ್ದು. ಸುಮಾರು 700 ವರ್ಷಗಳ ಹಿಂದಿನ ಇತಿಹಾಸವನ್ನು ಹೊಂದಿದೆ. ಹಿಂದೆ ಹಳ್ಳಿಗೌಡರ ಹಸು ಹಾಲು ಕೊಡ್ತಾ ಇರಲಿಲ್ಲ ಅಂತ ಹೇಳಿ ಅವರು ಗೌಡರು ಹಸು ಕಾಯುವವನ ಮೇಲೆ ಅನುಮಾನ ಪಡ್ತಾರೆ. ಏನಾದರೂ ಇವನು ಹಸುವಿನ ಹಾಲನ್ನು ಕುಡಿದು ಮೋಸ ಮಾಡ್ತಾ ಇದ್ದಾನ ಅಂತೇಳಿ. ಕಡೆಗೆ ಒಂದು ಸರಿ ಅವನಿಗೆ ಹುಡುಗನ ಕೇಳಿದಾಗ ಆ ಹುಡುಗ ಯಾಕಿದು ಹೀಗಾಯಿತು ಅಂತ ಹೇಳಿ ಆ ಹಸುವನ್ನು ಒಂದು ಸಾರಿ ಹಿಂಬಾಲಿಸಿದಾಗ ಹಸು ತನ್ನ ಕೆಚ್ಚಲಿನಿಂದ ಒಂದು ಹುತ್ತಕ್ಕೆ ಹಾಲು ಸುರಿಸ್ತಾ ಇರೋದನ್ನು ಅದನ್ನು ಫಾಲೋ ಮಾಡಿದಾಗ ಗೊತ್ತಾಗುತ್ತೆ. ಅದನ್ನು ಇಡೀ ಹಳ್ಳಿಯ ಜನರಿಗೆ ಮತ್ತು ಆ ಗೌಡರಿಗೆ ತಿಳಿಸ್ತಾರೆ. ಆ ನಂತರದಲ್ಲಿ ಅಲ್ಲಿರುವಂಥ ಹಳ್ಳಿಯ ಜನರ ಜೊತೆಗೆ ಗೌಡರು ಬಂದು ಆ ಹುತ್ತವನ್ನು ಪರೀಕ್ಷೆ ಮಾಡಿದಾಗ ಆ ಸಮಯದಲ್ಲಿ ಒಂದು ಮಗುವಿನ ಮೇಲೆ ದೇವಿ ಆಹ್ವಾನ ಆಗಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆ ಹುತ್ತದಲ್ಲಿರುವಂಥ ವಿಗ್ರಹ ನಾನೇ, ನನಗೆ ದೇವಸ್ಥಾನವನ್ನು ಕಟ್ಟಿಸಿ ಈ ಕ್ಷೇತ್ರದಲ್ಲಿ ನಾನು ನೆಲೆಸಬೇಕು ಅಂತ ಹೇಳಿದಾಗ ಅಲ್ಲಿಯ ಜನರು ಮತ್ತು ಗೌಡರು ಎಲ್ಲರೂ ಸೇರಿ ಈ ದೇವಸ್ಥಾನವನ್ನು ಅಲ್ಲಿ ನಿರ್ಮಾಣ ಮಾಡ್ತಾರೆ. ಇದೊಂದು ಇತಿಹಾಸವಾಗಿ ನಿರ್ಮಾಣವಾಗುತ್ತೆ. ಈ ದೇವಿಯ ಕೃಪೆ ಸುತ್ತಲಿನ 48 ಗ್ರಾಮಗಳಿಗೂ ಅಧಿದೇವತೆಯಾಗಿ ಜೀವಿಸ್ತಾಳೆ. ಈ ಹತ್ತಿರದಲ್ಲೇ ಒಂದು ಆಲದ ಮರ ಇದೆ. ಆ ಆಲದ ಮರಕ್ಕೆ ತಮ್ಮ ಜನರು ಬಂದು ಹರಕೆಯನ್ನು ಹೊತ್ತು ಅಲ್ಲಿ ಆ ಆಲದ ಮರಕ್ಕೆ ಒಂದು ಕಲ್ಲನ್ನು ಕಟ್ತಾರೆ. ಅಮಾವಾಸ್ಯೆ ದಿನ ಬಂದು ಆ ಹರಕೆ ಏನಾದರೂ ಅವ್ರದ್ದು ಫಲಿಸ್ತು ಅಂದರೆ ಆ ಕಲ್ಲನ್ನು ಬಿಚ್ಚಿ ತಾವೇನು ಇಷ್ಟಾರ್ಥಗಳನ್ನು ನೆರವೇರಿಸ್ಕೋಬೇಕು ಅಂತ ಹೇಳಿ ದೇವಿ ಹತ್ರ ಕೇಳಿರ್ತಾರೋ ಮತ್ತು ಏನನ್ನು ಕೊಡುಗೆಯಾಗಿ ಅಥವಾ ಅದಕ್ಕೆ ಏನು ಸೇವೆ ಸಲ್ಲಿಸಬೇಕು ಅಂತ ಇರುತ್ತದೋ ಮನಸ್ಸಲ್ಲಿ ಅದನ್ನು ಆ ಸೇವೆಯನ್ನು ಈ ದೇವಸ್ಥಾನಕ್ಕೆ ಸಲ್ಲಿಸಿ ಅದನ್ನು ಪೂಜೆಯನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಹರಕೆಯ ಭಾಗವಾಗಿ ಕುರಿ ಕೋಳಿಗಳನ್ನು ಈ ದೇವಿಗೆ ಅರ್ಪಿಸೋದು ಪ್ರತೀತಿ. ಇದು ಸಂಪ್ರದಾಯ ಅಂತ ಹೇಳಿ ಇಲ್ಲಿನ ಜನರು ಕೂಡ ಹೇಳ್ತಾರೆ. ಶಿವಮೊಗ್ಗದಿಂದ ಚನ್ನಗಿರಿ ಮಾರ್ಗವಾಗಿ ಸುಮಾರು 55 ಕಿಲೋಮೀಟರ್ಗಳ ದೂರವನ್ನು ಕ್ರಮಿಸಿದರೆ ಈ ಕುಕ್ಕುವಾಡ ಕ್ಷೇತ್ರವನ್ನು ನಾವು ಕಾಣಬಹುದು. ಶಿವಮೊಗ್ಗದವರು ಏನಾದರೂ ಒಂದು ದಿನದ ಟ್ರಿಪ್ಪನ್ನು ಆಯೋಜನೆ ಮಾಡೋದಾದರೆ ಹತ್ತಿರದಲ್ಲಿ ಮೊದಲು ಕೂಡಲಿಗೆ ಹೋಗ್ಬೋದು. ಕೂಡಲಿಯಿಂದ ನಂತರ ಚನ್ನಗಿರಿ ಮಾರ್ಗವಾಗಿ ಈ ಕುಕ್ಕುವಾಡೇಶ್ವರಿ ದೇವಸ್ಥಾನವನ್ನು ನೋಡ್ಬೋದು. ಆನಂತರ ಭದ್ರಾವತಿ ಮಾರ್ಗವಾಗಿ ಹಾಗೆ ಪ್ರಯಾಣವನ್ನು ಮುಂದುವರಿಸಿ ಅಲ್ಲಿರುವಂಥ ಲಕ್ಷ್ಮೀ ನರಸಿಂಹ ದೇವಸ್ಥಾನವನ್ನು ನೋಡಿ ಇಷ್ಟು ನೋಡೋದ್ರಲ್ಲಿ ಒಂದು ದಿನ ಸಾಮಾನ್ಯವಾಗಿ ಆಗುತ್ತೆ. ಸಾಮಾನ್ಯವಾಗಿ 10 ಗಂಟೆಗೆ ಬಿಟ್ಟರೂ ಆರಾಮವಾಗಿ 6 ಗಂಟೆ ಅಷ್ಟೊತ್ತಿಗೆ ಈ ಎಲ್ಲ ಕ್ಷೇತ್ರಗಳನ್ನು ಆರಾಮಾಗಿ ನೋಡಿ ಒಂದು ದಿನದ ಪ್ರಯಾಣವನ್ನು ಸುಖಕರವಾಗಿ ಎಂಜಾಯ್ ಮಾಡ್ಬೋದು. ಸಾಧ್ಯವಾದರೆ ಮಾಡುವ ಪ್ರಯತ್ನವನ್ನು ನೀವು ಕೂಡ ಮಾಡಿ. ನಾವು ಸೇಮ್ ಇದೇ ರೀತಿಯಾಗಿ ಪ್ಲಾನ್ ಮಾಡಿದ್ವಿ. ಈ ಆಲದ ಮರ ಕಾಣಿಸ್ತಾ ಇದೆಯಲ್ಲ, ಇದೇ ಆಲದ ಮರಕ್ಕೆ ಅವರು ಹರಕೆಯನ್ನು ಸಲ್ಲಿಸುವಂಥದ್ದು ಕಾಣಿಸ್ತಾ ಇದೆ ನೋಡಿ. 2013ರಲ್ಲಿ ಈ ದೇವಸ್ಥಾನದ ನವನಿರ್ಮಾಣ ಆಗಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ.